ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳ್ತೇನೆ. ಈ ಸಂದೇಶ ಕೇಳುವಂತ ನಿಮ್ಮೆಲ್ಲರನ್ನು ದೇವರ ಅನುಗ್ರಹ ಮಾಡಲಿ. ಜ್ಞಾನೋಕ್ತಿಗಳು ಬರೆದ ಪುಸ್ತಕದಲ್ಲಿ 24ನೇ ಅಧ್ಯಾಯದಲ್ಲಿ 29ನೇ ವಚನ ನಾವು ಓದುವಂತರಾಗಿದ್ದೇವೆ. ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದಕ್ಕೆ ಸರಿಯಾಗಿ ಮುಯಿ ತೀರಿಸುವೆನೋ ಅಂದುಕೊಳ್ಳಬೇಡ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಜೀವಿತಕ್ಕೆ ಮನುಷ್ಯರ ವಿರೋಧ ಗೆದ್ದು ಬರುವಾಗ, ಅಕಸ್ಮಿತವಾಗಿ ಒಂದು ಮಾತುಕತೆ ನಡೆಯುವಾಗ, ಅಥವಾ ಒಂದು ಜಗಳಗಳು ಉಂಟಾಗುವಾಗ, ಒಂದು ಅಸಮಾಧಾನ ಕಾರ್ಯಗಳು ನಡೆಯುವಾಗ, ನಿನ್ನ ಜೀವಿತದಲ್ಲಿ ಕುಟುಂಬದ ವಿಷಯಗಳಾಗಲಿ, ಹೊರಗಡೆ ಸ್ನೇಹಿತರ ಮೂಲಕವಾಗಲಿ, ಕೆಲಸದ ವಿಷಯಗಳಾಗಲಿ, ಈ ಥರ ಬಂಧು ಬಳಗದವ್ರ ವಿಷಯ ಆಗಲಿ, ಅಥವಾ ಬೇರೆ ವಿಷಯಗಳು ಯಾವುದೇ ಆಗಲಿ, ಒಂದು ಗಲಾಟೆಗಳು ನಡೆಯುವಾಗ, ಒಂದು ವೈರಾಗ್ಯ ನಡೆಯುವಾಗ, ಒಂದು ಆವೇಶ ಬರುವಾಗ, ದ್ವೇಷ ಬರುವಾಗ, ಕೋಪ ಬರುವಾಗ, ಮತ್ತೆ ನೀನು ಅವನಿಗೆ ವಿರೋಧವಾಗಿ ನಾನು ಮುಯಿ ತೀರಿಸುತ್ತೇನೆ, ಅವನ ಜೀವಿತದಲ್ಲಿ ಮತ್ತೆ ನಾನು ಗಲಾಟೆ ಮಾಡುತ್ತೇನೆ ಅನ್ನುವಂಥ ಆಲೋಚನೆ ನಿನ್ನ ಜೀವಿತದಲ್ಲಿ ಇರಬಾರ್ದು. ದೇವರಿಗೆ ಸ್ತೋತ್ರವಲ್ಲಿ. ಅದೇ ಜ್ಞಾನೋಕ್ತಿ 27ನೇ ಅಧ್ಯಾಯದಲ್ಲಿ 22ನೇ ವಚನ ನಾವು ಓದುವಂತರಾಗಿರೋಣ. ಕೇಡಿಗೆ ಮುಯಿ ತೀರಿಸುವೆನೋ ಅನ್ನಬೇಡ, ಯೆಹೋವನ ನಿರೀಕ್ಷಿಸಿಕೊಂಡಿರೋ, ಆತನೇ ನಿನ್ನನ್ನು ಉದ್ಧರಿಸುವನು. ದೇವರ ವಾಕ್ಯದಲ್ಲಿದೆ, ಯೆಹೋವ ನಿನ್ನನ್ನು ಉದ್ಧರಿಸುವಂತನಾಗಿರ್ತಾನೆ, ಆತ ನಿರೀಕ್ಷಿಸಿಕೊಂಡಿರುವಂತನಾಗೋ, ಆತನನ್ನು ಕೈ ಹಿಡಿದು ದೇವರು ನಿನ್ನನ್ನು ಸನ್ಮಾನಿಸುವಂತನಾಗಿದ್ದಾನೆ. ಅದರಿಂದ ದೇವರಿಗೆ ಸ್ತೋತ್ರವಾಗಲಿ. ನೀನು ಒಬ್ಬರಿಗೆ ಮುಯಿ ತೀರಿಸುವ ಕೆಲಸ, ನೀನು ಕೇಡನ್ನು ಮಾಡಬೇಕು, ಮತ್ತೆ ಅವ್ರಿಗೆ ವಿರೋಧವಾಗಿ ಎದ್ದೇಳಬೇಕು, ಮತ್ತೆ ಅವ್ರಿಗೆ ವಿರೋಧವಾಗಿ ಜಗಳ ಮಾಡಬೇಕು, ಮತ್ತೆ ಅವ್ರನ್ನ ಬೈಬೇಕನ್ನುವಂಥ ಹೃದಯದಲ್ಲಿ ಆಲೋಚನೆಗಳು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ದೇವರಿಗೆ ಸ್ತೋತ್ರವಲ್ಲೇ. ಕರ್ತನ ಕರದಲ್ಲಿ ಒಪ್ಪಿಸ್ಕೊಡ್ರಿ, ಕರ್ತನ ಹಸ್ತದಲ್ಲಿ ತಗ್ಗಿಸ್ಕೊಡ್ರಿ, ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ರಿ. ನಂಬಿಗಸ್ತನಾಗಿ ನಿಲ್ಲುವಾಗ, ಸಾಕ್ಷಿಯಾಗಿ ನಿಲ್ಲುವಾಗ, ದೇವರ ವಾಕ್ಯಕ್ಕೆ ನೀನು ಭಯಪಡುವಾಗ, ವಾಕ್ಯಕ್ಕೆ ನೀನು ಇದೆವಳನ್ನು ನಡೆಯುವಾಗ, ದೇವರ ಸಮ್ಮುಖದಲ್ಲಿ ನಿನಗೆ ವಿರೋಧವಾಗಿ ಯಾರಾದರೂ ಗಲಾಟೆ ಮಾಡಿದರೆ, ಜಗಳ ಮಾಡಿದರೆ, ಅಥವಾ ನೀನನ್ನು ಬೈದಿದ್ರೆ, ನಿನಗೆ ತಪ್ಪಾಗಿ ನೀನು ನಡೆಸಿದರೆ, ನಿನಗೆ ದ್ರೋಹ ಮಾಡಿದರೆ, ನಿನಗೆ ಸಾಲ ತಗೊಂಡು ಮತ್ತೆ ಸಾಲ ವಾಪಸ್ ಕೊಡದೇ ಇರುವಾಗ ಅವ್ರನ್ನ ಶಪಿಸಕ್ಕೆ ಹೋಗ್ಬೇಡ್ರಿ, ಬೈಯಕ್ಕೆ ಹೋಗ್ಬೇಡ್ರಿ, ಹಿಂಸೆ ಪಡಿಸಕ್ಕೆ ಹೋಗ್ಬೇಡ್ರಿ, ಅವ್ರನ್ನ ನಾನಾ ರೀತಿ ಪದಗಳನ್ನ ಉಪಯೋಗಿಸಕ್ಕೆ ಹೋಗ್ಬೇಡ್ರಿ. ದೇವರ ಕರದಲ್ಲಿ ಒಪ್ಪಿಸ್ಕೊಡ್ರಿ, ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ನಂಬಿಕೆಯಿಂದ ದೇವ್ರನ್ನ ನೋಡ್ರಿ. ಇದಕ್ಕೆ ತಕ್ಕ ಪ್ರತಿಫಲ ದೇವರು ನಿಮಗೆ ಕೊಡುವಂತಾನೆ ಆಗ್ತಿದ್ದಾನೆ. ಆತನ ಕರದಲ್ಲಿ ಬಿಡುಗಡೆ ಇದೆ, ಆತನ ಪಾದದಲ್ಲಿ ಅದ್ಭುತ ಇದೆ, ಆತನ ಸಮ್ಮುಖದಲ್ಲಿ ಸಂತೋಷವಿದೆ. ದೇವರಿಗೆ ಸ್ತೋತ್ರದಲ್ಲಿ 66 ಪುಸ್ತಕಗಳಲ್ಲಿ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ, ಸನ್ಮಾನಿಸ್ತಿದ್ದಾನೆ, ದೇವರ ಆಲೋಚನೆ ಕೊಟ್ಟಿದ್ದಾನೆ, ದೇವರ ಕೃಪೆಯಲ್ಲಿ ನಡೆಸಿದ್ದಾನೆ. ಅದರಿಂದ ಈ ಉಪದೇಶ ಕೇಳುವಂಥ ಪ್ರಿಯರೇ, ಯಾರಿಗೂ ಮುಯಿ ತೀರಿಸುವ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ, ಕೇಡನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ತಳ್ಳಕ್ಕೆ ಹೋಗ್ಬೇಡ್ರಿ. ದೇವರಿಗೆ ಸ್ತೋತ್ರವಲ್ಲೇ. ಅವ್ರ ಗುಂಡಿ ಆಗದಿದ್ದರೆ ನಿನ್ನ ಜೀವಿತಕ್ಕೆ ವಿರೋಧವಾಗಿ ಅವ್ರ ಗುಂಡಿಯಲ್ಲಿ, ಅವ್ರ ಹಳ್ಳಕ್ಕೆ ಅವರೇ ಬೀಳ್ತಾರೆ. ಕಾರಣ, ಯೇಸು ಕ್ರಿಸ್ತನ ಪಾದದಲ್ಲಿ ನೀನು ಇರುವುದಾದರೆ, ನಂಬಿಗಸ್ತನಾಗಿ ನೀನು ನಡೆಯುವಾಗ, ಕೃಪೆಯಲ್ಲಿ ನಡೆಯುವಾಗ, ಆತನ ಕರುಣೆ, ಆತನ ದಯ ನಿನ್ನ ಮೇಲೆ ಇರುವಾಗ, ಆತನ ಪ್ರಸನ್ನತೆ ಒಂದು ಸಾಕು. ದೇವರು ನಿನ್ನನ್ನು, ನಿನ್ನ ಕುಟುಂಬನೋ, ಈ ಸಂದೇಶ ಕೇಳುವಂಥವರನ್ನು ಸನ್ಮಾನಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಅಧಿಕವಾಗಿ ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯಾಗಿರೋ ದೇವರೇ ಸ್ತೋತ್ರ. ಹೌದು ಕರ್ತನೇ, ಈ ಸಂದೇಶ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕುಟುಂಬಕ್ಕೆ ವಿರೋಧವಾಗಿ ಕರ್ತನೆ, ಇವ್ರ ಸ್ನೇಹಿತರಿಗೆ ಎದ್ದಳಿರ್ಬೋದು, ಕುಟುಂಬಸ್ಥರ ವಿರೋಧವಾಗಿ ಎದ್ದಳಿರ್ಬೋದು, ಕೆಲಸದಲ್ಲಿ ವಿರೋಧವಾಗಿ ಎದ್ದಳಿರ್ಬೋದು, ನಾನಾ ರೀತಿ ಸಂಚಗಳು ಮಾಡಿರ್ಬೋದು. ಕರ್ತನೆ ಸ್ತೋತ್ರ. ತುಳಿಯುವಂಥ ಒಂದು ಗುಂಪು, ಅವಮಾನ ಪಡಿಸುವ ಒಂದು ಗುಂಪು, ನಾಶನ ಕಡೆಗೆ ನಡೆಸುವಂಥ ಒಂದು ಗುಂಪು ಇರುವುದಾದರೆ, ಉಪದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ ನೀವು ಸಂಗಡ ಇದ್ದು, ಕರ್ತನೆ ನೀವು ಸನ್ಮಾನಿಸುವಂತನಾಗಿ, ಪ್ರಾರ್ಥಿಸುವಂತನಾಗಿದ್ದಾನೆ. ಈ ಸಂದೇಶಗಳ ಪ್ರತಿಯೊಬ್ಬರ ಜೀವಿತದಲ್ಲಿ ಸಮಾಧಾನ ಕೊಡು, ಸಂತೋಷ ಕೊಡು, ಬಿಡುಗಡೆ ಕೊಡು, ಅದ್ಭುತವನ್ನು ಮಾಡು. ಕರ್ತನೆ ಸ್ತೋತ್ರ. ಈ ಬೆಳಗಿನ ಜಾವದ ಜಯದ ಕರ ಒಂದು ಬಿಡುಗಡೆ ಕೊಡುವಂಥ ನಿನ್ನ ಹಸ್ತದಲ್ಲಿ ಕರ್ತನೆ ಸ್ತೋತ್ರ ಬಲಪಡಿಸಬೇಕೆಂದು ಪ್ರಾರ್ಥಿಸುವಂತನಾಗಿದ್ದೇನೆ. ಅವರ ಕಣ್ಣೀರಿಗೂ, ಅವ್ರ ಬಾಧೆಗೂ, ಅವ್ರ ಶೋಧನೆಗೂ, ಅವ್ರ ಸಮಸ್ಯೆಗೂ ಈ ದಿನದಲ್ಲಿ ಕರ್ತನೆ ಸ್ತೋತ್ರ ಒಂದು ಬಿಡುಗಡೆ ಬಾಗಿಲು ತೆರೆಯಲ್ಪಡಲಿ, ನಿನ್ನ ರಾಜ್ಯ ಕಟ್ಟಲ್ಪಡಲಿ, ನಿನ್ನ ನಾಮ ಮಹಿಮೆಯಾಗುವುದು ಕೃಪೆಯಿಂದ ಸಹಾಯ ಮಾಡುವಂತನಾಗಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೀನಿ. ಒಳ್ಳೆಯ ತಂದೆ.